ಜೋಳ ಖರೀದಿ ಮಾಡುವಂತೆ ಆಗ್ರಹಿಸಿ ತಹಸೀಲ್ದಾರ್ ಕಚೇರಿ ಗೇಟ್ ಮುಂದೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ಹಾಕಿ ರೈತರು ಪ್ರತಿಭಟನೆ. ಭೂಹೀನ ರೈತರಿಗೆ ಭೂ ಮಂಜೂರಿಗೆ ಆಗ್ರಹಿಸಿ ಪ್ರತಿಭಟನೆ. ದೇವದುರ್ಗ ಕನ್ನಡ ಭಾಷಾ ವಿರೋಧಿ ಕಮಲಾ ಹಾಸನ್ ಚಲನಚಿತ್ರ ನಿಷೇಧಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ. ಜೂನ್ 1ರಂದು ಕನ್ನಡ ಕಾರ್ಯಕರ್ತರ ಶಿಬಿರ, ಕನ್ನಡ ಜಾಗೃತಿ ಗೋಷ್ಠಿ ಅಶೋಕ್ ಕುಮಾರ್ ಜೈನ್. ಶಿಥಿಲಗೊಂಡ 50 ವರ್ಷದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಹೊಸ ಕಟ್ಟಡ ಯಾವಾಗ? ಮತ್ತು ಜಿಲ್ಲೆಗೆ 3 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಂಜೂರು ಮಾಡಿ ಸರ್ಕಾರ ಆದೇಶ. ಜೋಳ ಖರೀದಿ ಮಾಡುವಂತೆ ಆಗ್ರಹಿಸಿ ನೂರಾರು ರೈತರು ಇಂದು ತಹಸೀಲ್ದಾರ್ ಕಚೇರಿಯ ಗೇಟ್ ಬಂದ್ ಮಾಡಿ ದಿಢೀರನೆ ಪ್ರತಿಭಟನೆ ನಡೆಸಿದರು. ಜೋಳ ಖರೀದಿ ಮಾಡುವಂತೆ ವಾರದ ಹಿಂದೆ ರೈತರು ರಸ್ತೆ ತಡೆ ಹೋರಾಟ ಮಾಡಿದಾಗ ಸ್ಥಳಕ್ಕೆ ಬಂದ ತಹಸೀಲ್ದಾರರು ವಾರದೊಳಗೆ ಎಲ್ಲಾ ಜೋಳ ಖರೀದಿ ಮಾಡುವುದಾಗಿ ಭರವಸೆ ನೀಡಿದ ಮೇಲೆ ರೈತರು ಹೋರಾಟ ಕೈಬಿಟ್ಟಿದ್ದರು. ಜೋಳ ಖರೀದಿ ಮಾಡುವುದಾಗಿ ಮಾತು ಕೊಟ್ಟ ತಹಸೀಲ್ದಾರರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ವಿಫಲರಾದ ಕಾರಣ ಇಂದು ತಹಸೀಲ್ದಾರ್ ಕಚೇರಿ ಗೇಟ್ ಬಂದ್ ಮಾಡಿ ರೈತರು ಪ್ರತಿಭಟನೆ ಮಾಡಿದರು. ನೂರಾರು ರೈತರು ಜೋಳ ತುಂಬಿದ ಟ್ರ್ಯಾಕ್ಟರ್ ಸಮೇತ ಇಂದು ತಹಸೀಲ್ದಾರ್ ಕಚೇರಿಯ ಗೇಟ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ ಕಾರಣ ಕೆಲ ಸಮಯ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡು ಪ್ರಯಾಣಿಕರು ಪರದಾಡಿದರು. ಒಬ್ಬ ಅಧಿಕಾರಿ ಬೇರೆ ಕಡೆ ವರ್ಗವಾದ ರಾತ್ರೋರಾತ್ರಿ ವರ್ಗಾವಣೆ ರದ್ದು ಮಾಡಿಸಿಕೊಂಡು ಬರುವ ಶಾಸಕರು ಜೋಳ ಖರೀದಿ ಮಾಡಲಾಗುವುದು ಎಂದು ರೈತರ ಮೋಸ ಮಾಡುತ್ತಿದ್ದಾರೆ. ಅಧಿಕಾರಿ ವರ್ಗಾವಣೆಯಲ್ಲಿ ಇರುವ ಆಸಕ್ತಿ, ಕಾಳಜಿ ರೈತರ ಜೋಳ ಖರೀದಿಯಲ್ಲಿ ಶಾಸಕರು ತೋರಿಸದೇ ಇರುವುದು ನಾಚಿಕೆಗೇಡಿನ ಸಂಗತಿ ಎಂದು ರೈತ ಸಂಘದ ಮುಖಂಡ ಅಧಿಕಾರಿ ದಿದಿ ಆಕ್ರೋಶ ಭರಿತವಾಗಿ ವಾಗ್ದಾಳಿ ನಡೆಸಿದರು. ಅಧಿಕಾರಿಗಳು ರಾಜಕೀಯ ಮುಖಂಡರ ಪರವಾಗಿ ಕೆಲಸ ಮಾಡುತ್ತಿದ್ದ ರೈತರ ಪರವಾಗಿ ಕೆಲಸ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಕಂಡುಬಂದಿದೆ. ಬ್ರಿಟಿಷರಿಗಿಂತ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ದುಷ್ಟರು, ಕೆಟ್ಟವರು. ಒಂದು ರೀತಿಯ ಬ್ರಿಟಿಷರು ಉತ್ತಮವಾಗಿ ಆಡಳಿತ ಮಾಡುತ್ತಿದ್ದರು ಎಂದರು. ತಾಲೂಕಿನ ಜೋಳ ಬೆಳೆದ ರೈತರ ಜೋಳ ಖರೀದಿ ಮಾಡದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದ ಕಾರಣ ಇಂದು ರೈತ ಮುಖಂಡರಾದ ಬಸವಂತರಾಯ ಗೌಡ ಕಲ್ಲೂರು ರಾಜ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಹನುಮಗೌಡ ಬೆಳಕುರಿಗಿ, ಬಸವರಾಜ್ ನಾಡಗೌಡ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿದರು. ಕೂಡಲೇ ರೈತರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಸರಿಪಡಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಪ್ರತಿಯೊಂದು ಹಳ್ಳಿಯೊಳಗ 60% ಮೇಲ್ಪಟ್ಟ ರೈತರು ಜೋಳ ಇದೇ ರೀತಿಯಾಗಿ ನಮ್ಮ ಹಣಗಳಾಗಿರೋದು ಡಿಸೆಂಬರ್ ಕೊನೆಗೆ 10 ವರ್ಷ ಆಯ್ತಿಗೆ ನಾವು MSP ಬೆಲೆಗೆ ಮಾರಾಟ ಮಾಡಬೇಕಂತ 10 ವರ್ಷ ಆಯ್ತು. ನಿನ್ನೆಲ್ಲ ಮಣ್ಣೆಲ್ಲ ಕಳೆದ ವರ್ಷ ಕೂಡ ಖಾಲಿ ಚೀಲ ಸಿಗಲಿಲ್ಲ, ಲಾರಿ ಸಿಗಲಿಲ್ಲ, ಖಾಲಿ ಚೀಲ ಸಿಗಲಿಲ್ಲ, ಲಾರಿ ಸಿಗಲಿಲ್ಲ ಅಂತೇಳಿ ನಾಟಕ ಮಾಡಿ ಏನೋ ಒಂದು ಬಗೆಹರಿಸಿದ್ರು. ಈ ವರ್ಷ ಏನ್ ಮಾಡಕತ್ತಾರಂದ್ರ ಫೆಬ್ರವರಿ 28 ಅನ್ನೋದ್ರೊಳಗನೆ ನಮ್ಮ ರೈತರ ಜೋಳ ರೈತರ ಮನೆ ಮಂದಿ ಇರಬಾರ್ದಾಗಿತ್ತು. ಇವತ್ತು ಜೂನ್ 1ನೇ ತಾರೀಕಿಗೆ ನಾಳೆ ಬಂದ್ರೆ ಜೂನ್ 1ನೇ ತಾರೀಕಿಗೆ ಆಗಿದೆ. ಇನ್ನುವರೆಗೆ 65% ಜೋಳಗಳು ರೈತರ ಮನೆ ಮುಂದೆ ಇದಾವ. ರೈತರ ಮನೆ ಮುಂದೆ ಏನು ಜೋಳ ಇದಾವಲ್ಲ, ಎಲ್ಲಾರು 70 ಹಾಕ್ಯಾರ, ಎಲ್ಲಾರು GPS ಆಗ್ಯಾವ. ಸರ್ಕಾರ ರೂಲ್ಸ್ ಏನೇನು ಮಾಡ್ಬೇಕಾಗ್ಯಾರ ಎಲ್ಲಾರು ರೂಲ್ಸ್ ಮಾಡಿ ಆತಿ ಇನ್ನೊಂದು 8 ದಿವಸ ಬರ್ತಾರೆ, ಇನ್ನೊಂದು 8 ದಿವಸ ತಗೊಂಡು ಇನ್ನ 8 ದಿವಸ ತಗೊಂಡು ಅಂತ ಹೇಳಿ 6 ತಿಂಗಳಾದ್ರೂ ಇನ್ನುವರೆಗೆ MSP ದರದಲ್ಲಿ ಜೋಳವನ್ನು ಖರೀದಿ ಮಾಡಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ತಯಾರಿಲ್ಲ. ರಜೆ ಇದೆ, ಸೋಮವಾರ ಮಂಗಳವಾರ ನಮಗೆ ಟೈಮ್ ಕೊಡ್ರಿ, ಬುಧವಾರ ತಪ್ಪಿದ್ರು ಗುರುವಾರದಿಂದ ನಿಮ್ಮ ರೈತರು ಬೆಳೆದಂತ ಜೋಳವನ್ನು ಖರೀದಿ ಮಾಡೇ ಮಾಡಿಸು ಅಂತ ಹೇಳಿ ಆಶ್ವಾಸನೆ ಕೊಟ್ಟದ ಸಲುವಾಗಿ ರೈತರೆಲ್ಲ ಒಂದು ಮನೆಗೆ ಹೋದ್ವಿ. ಮನೆಗೆ ಹೋಗಿದ್ದ ಉದ್ದೇಶ ರೈತರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮರ್ಯಾದೆ ಕೊಡಬೇಕಂತ ಹೋದ್ವಿ. ಆದ್ರೆ ಇವತ್ತಿಗೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಯಾವತ್ತಿಗೂ ನಾವು ಗೌರವ ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ. ಆದ್ರೆ ಮಾತ್ರ ಸರ್ಕಾರಕ್ಕೆ ನಾವು ರೈತ ಸಂಘದ ಒಕ್ಕೂಟದವರು ಮಾಡಿಸೋರಕ್ಕೆ ಹೋಗಿದ್ವಿ. ಅದೇ ಟೈಮಿಗೆ ಒಬ್ಬ ರೈತ ಮಹಿಳೆ ಬಸಮ್ಮ ಅಂತ ಹೇಳಿ ರೈತ ಮಹಿಳೆ ಸ್ವಂತ ಎಮ್ಮಂದು 2 ಎಕರೆ ಭೂಮಿ ಇತ್ತು. ಆ ಎಮ್ಮ 2 ಎಕರೆ ಸಾಲಾಗಲ್ಲ, ಇನ್ನು ಸ್ವಲ್ಪ ಯಾರ್ದಾರ ಗುತ್ತಿಗೆ ಮಾಡ್ಕೊಂಡು ಬೇಡಿ ಮಾಡ್ಕೊಂಡು ಇನ್ನೊಂದು 6 ಎಕರೆ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಂತ ಹೇಳಿ 8 ಎಕರೆ ಜೋಳ ಆ ಎಮ್ಮ ಪರತೆ ಎಲ್ಲ ಬಿಚ್ಚಿದ್ಲು. ಬಿಚ್ಚಿ ಎಲ್ಲ ನೋಡಿದಾಗ
ಇಲ್ಲೇನು ಇನ್ನು ಮುಂದೆ ಜೋಳ ಕಾಡ್ತಾವಲ್ಲ, ಈ ರೀತಿ ಜೋಳ ಆಯಮ್ಮನ ಜೋಳ ಆಗ್ಯಾವ. ಬಸಮ್ಮ ಅವರ ಜೋಳ ಈ ರೀತಿ ಆಗ್ಯಾವ. ಇಲ್ಲಿದ್ರು ಕಾಟ್ ಆಗ್ತಾವ, ಅಲ್ಲಿದ್ರು ಕಾಟ್ ಆಗ್ತಾವ. ಅಲ್ಲಿ ಇಲ್ಲಿ ಮುಂದೆ ದ್ವೇಷ ಕುಂದಿರ್ತೀವಿ. ನಿಮ್ಮ ಮೇಲೆ ದ್ವೇಷ ನಮ್ಗಿಲ್ಲ, ನಮ್ಮ ಜೋಳ ನೀವು ಅದಕ್ಕೆ ಏನ್ ಮಾಡ್ತೀರೋ. ಆದ್ರೆ DC ಸಾಹೇಬ್ರು ಹಂಗೆ ಮಾತಾಡಿದ್ರು, ಎರಡು ಮಾತು ಹೇಳಿದ್ರು. ಈ PDS ಮುಖಾಂತರ 10 ತಿಂಗಳು ಟೈಮ್ ಕೇಳಿದ್ರು ಅವರು. ಹೌದಾ? 10 ತಿಂಗಳು ಬೇಕಂತ ಹೇಳಿದ್ರು. ನೋಂದಣಿ ಆಗಿರ್ತಕ್ಕಂಥ ಜೋಳನ ರೈತರಿಗೆ ತಲುಪಿಸ್ಬೇಕಾದ್ರೆ 10 ತಿಂಗಳು ಕೇಳಿದ್ರು ಕಾಲಾವಕಾಶ. ಹೌದಾ ಸರ್? ನಾವು ನ್ಯಾಯಬೆಳವಣಿಗೆ ನಮ್ಮ ರೈತರ, ನಮ್ಮ ಗ್ರಾಮದ ಪರವಾಗಿ ನಿಮ್ಗೊಂದು ಮನೆ ಪತ್ರ ಕೊಡ್ತೀವಿ. ನೀವು ನಮ್ಮ ಜೋಳನ ನುಸಿ ಕೊಟ್ಟರು ನಾವು ಜೋಳ ತಗೊಂತೀವಿ. ನಮ್ಮ ಸೊಸೈಟಿ ನೀವು ಅಂತವನ್ನ ತಂದಾಕಿ ನಿಮ್ಗೇನು PDS ಮುಖಾಂತರ ರಾಜ್ಯ ಸರ್ಕಾರದವ್ರು ನಮ್ಗೆ ತಲುಪಿಸ್ಬೇಕು. ನೀವು ನುಚ್ಚು ಕೊಟ್ಟರೆ ನಾವು ತಗೊಂತೀವಿ. 10 ತಿಂಗಳು ಬಿಟ್ಟು ಇನ್ನು 10 ತಿಂಗಳು. ಆದ್ರೆ ನೀವು ಇದಕ್ಕೆ ಖರೀದಿ ಮಾಡಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಲೇಬೇಕು. ನೀವು ಆದೇಶ ಬರುತ್ತಾ ಸಬ್ಕಮಿಟಿ. ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಹಂಚಿನಾಳ್, ಬಸವರಾಜ್ ಗುಡಿಹಾಳ್, ದೇವೇಗೌಡ ಗುಂಜಳ್ಳಿ, ಎಂ ಗೋಪಾಲಕೃಷ್ಣ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚನ್ನಬಸವ, ಮುಖಂಡರಾದ ಬಸವರಾಜ್, ಬನ್ನಿಗ್ನೂರು, ಇನ್ನು ಅನೇಕ ರೈತರು ಭಾಗವಹಿಸಿದರು. ಅಕ್ರಮ ಸಕ್ರಮದ ಅಡಿಯಲ್ಲಿ ಅರ್ಹ ಫಲಾನುಭವಿಗಳು ಫಾರಂ ನಂಬರ್ 50, 53 ಹಾಗೂ 57ರಲ್ಲಿ ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡುತ್ತಿರುವ ಭೂಹೀನ ರೈತರಿಗೆ ಭೂಮಿ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತಾಲೂಕಿನ ರಾಯಚೂರು ಹೋಬಳಿಯ ಕುರುಬದೊಡ್ಡಿ ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ 16/P1 ಸರ್ಕಾರಿ ಗೈರಾಣಿ ಜಮೀನು ವಿಸ್ತೀರ್ಣ 147 ಎಕರೆಯಲ್ಲಿ ಸುಮಾರು ವರ್ಷಗಳಿಂದ ಅತ್ಯಂತ ಭೂಹೀನ ಕುಟುಂಬಗಳು ಫಾರಂ ನಂಬರ್ 50, 53 ಹಾಗೂ 57 ಅರ್ಜಿಯನ್ನು ಸಲ್ಲಿಸಿ ಸಾಗುವಳಿ ಮಾಡುತ್ತಿರುವ ಜಮೀನಿನಲ್ಲಿ 24 ಕುಟುಂಬಗಳಿಗೆ ಭೂ ಮಂಜೂರಾತಿ ಸಮಿತಿಯ ತಲಾ 1 ಎಕರೆ 2-3 ಎಕರೆಯಂತೆ ಒಟ್ಟು ಜಮೀನನ್ನು 61 ಎಕರೆಗೆ ಭೂಮಿಯನ್ನು ಮಂಜೂರು ಮಾಡಿದ್ದು, ಇದೇ ಸರ್ವೆ ನಂಬರ್ನಲ್ಲಿ ಉಳಿದ ಜಮೀನು 93 ಎಕರೆಯಲ್ಲಿ ಕುರುಬದೊಡ್ಡಿ ಗ್ರಾಮದ ಫಲಾನುಭವಿಗಳು ಹನುಮಂತು ತಂದೆ ಯಲ್ಲಪ್ಪ, ಆಂಜನೇಯ ತಂದೆ ಕರಿಬಿಮಯ್ಯ, ಸಣ್ಣ ಹನುಮಂತು ತಂದೆ ನರಸಯ್ಯ ಹಾಗೂ ಕರ್ಯಪ್ಪ ತಂದೆ ಹುಸೇನಪ್ಪ ಅವರು ಫಾರಂ ನಂಬರ್ 50, 53 ಅರ್ಜಿ ಸಲ್ಲಿಸಿ ಕಳೆದ 60 ವರ್ಷಗಳಿಂದ 4 ಕುಟುಂಬಗಳು ಸಾಗುವಳಿ ಮಾಡುತ್ತಿದ್ದಾರೆ ಎಂದರು. ಈ ಹಿಂದೆ ಈವರೆಗೆ 1998ರಲ್ಲಿ ಭೂ ಮಂಜೂರಾತಿ ಸಮಿತಿಯಲ್ಲಿ ಭೂಮಿಯನ್ನು ಮಂಜೂರು ಮಾಡಿರುತ್ತಾರೆ. ಆದರೆ ಪಹಣಿಗಳು ಇವರ ಹೆಸರಿನಲ್ಲಿ ಆಗಿರುವುದಿಲ್ಲ. ಕೂಡಲೇ ಭೂ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಲಾಯಿತು. ಕುರುಬದೊಡ್ಡಿ ಗ್ರಾಮದಲ್ಲಿ ಪಟ್ಟಾ ಜಮೀನುಗಳನ್ನು ಈಗಾಗಲೇ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿಗೆ 300 ಎಕರೆಯಷ್ಟು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಇರುವ ಇಡೀ ಜಮೀನು ಖಾಲಿಯಾಗುತ್ತದೆ. ಗ್ರಾಮದ ಜನರಿಗೆ ತುಂಬಾ ತೊಂದರೆಯಾಗುತ್ತದೆ. ಇವರ ಬದುಕಿಗೆ ಬಹಳ ಕಂಟಕವಾಗುತ್ತದೆ. ಗ್ರಾಮವನ್ನು ಬಿಟ್ಟು ಎಲ್ಲಿಗೆ ವಲಸೆ ಹೋಗಲು ಅರ್ಥವಾದಂತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಫಾರಂ ಹಾಕಿಕೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ಭೂಮಿ ಒಕ್ಕಲು ಎಬ್ಬಿಸಬಾರದು. ಸಂಗಾತಿಗಳೇ, ಇವತ್ತು ರಾಯಚೂರು ಜಿಲ್ಲೆಯ ಏನು ರಾಯಚೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಕುರುಬದೊಡ್ಡಿ ಗ್ರಾಮದಲ್ಲಿ ಏನು ಜಿಲ್ಲಾಡಳಿತ ಮತ್ತು ಸರ್ಕಾರ ಎರಡು ಸೇರಿಕೊಂಡು ಒಂದು ಪೊಲೀಸ್ ಮೈದಾನಕ್ಕಾಗಿ ಮತ್ತು ಪೊಲೀಸ್ ವಸತಿಗಾಗಿ ಸರ್ಕಾರ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಈ ನಡೆಯನ್ನು ಊರಿನ ಗ್ರಾಮಸ್ಥರ ಸಹಿತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ನಡೆಯನ್ನು ಖಂಡಿಸಿ ಇವತ್ತು ಹೋರಾಟ ಮಾಡಕತ್ತಿದ್ದಾರೆ. ಇವತ್ತು ಈಗಾಗಲೇ ಆಲ್ರೆಡಿ ಏನಪ್ಪ ಅಂದರೆ KIDB ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಅಂತ ಹೇಳಿ ಸುಮಾರು 300 ಎಕರೆಯಷ್ಟನ್ನು ಭೂಮಿಯನ್ನು ವಶಪಡಿಸಿಕೊಳ್ಳಕ್ಕೆ ಮುಂದಾಗಿದ್ದಾರಂತ. ಆ ಜೊತೆಯಲ್ಲಿ ಸಹಿತ ಇವತ್ತೇನಪ್ಪ ಸರ್ಕಾರ ಇಲ್ಲಿನ ಜಿಲ್ಲಾಡಳಿತ ಸಹಿತ ಒಂದು ಪೊಲೀಸ್ ಮೈದಾನಕ್ಕಾಗಿ ಸರ್ಕಾರದ ಭೂಮಿಯನ್ನು ಗೈರಾಣ ಭೂಮಿಯಲ್ಲಿ ವಶಪಡಿಸಿಕೊಳ್ಳುವುದರ ಮುಖಾಂತರ ಜನರಿಗೆ ಅನ್ಯಾಯ ಮಾಡಕತ್ತಿದ್ದಾರೆ. ಯಾಕಂದರೆ ಈಗಾಗಲೇ ನಮ್ಮ ಸುಮಾರು 70-80 ವರ್ಷಗಳಿಂದ ಜನರು ಅಲ್ಲೇ ಸಾಗುವಳಿ ಮಾಡಿಕೊಂಡು ಜೀವನ ಬದುಕು ನಡೆಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಒಕ್ಕಲೆಬ್ಬಿಸಿ
ಒಕ್ಕಲೆಬ್ಸಿ ತಮಗೆ ಬೇಕಾಗಿರ್ತ ಭೂಮಿಯನ್ನು ಕಬಳಿಸುವುದು ಒಂದು ದೊಡ್ಡ ದುರಂತ. ಜನರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಒಂದು ಅನ್ಯಾಯ ಆಗ್ತದ. ಇದನ್ನ ಜನ ತೀವ್ರವಾಗಿ ಖಂಡನೆ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಭೂಮಿಯನ್ನು ಒಕ್ಕಲೆಬ್ಸಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಐತೆ. ಹಂಗಾಗಿ ಈ ಸರ್ಕಾರ ಆದೇಶ ಪಾಲಿಸಬೇಕಾಗಿದೆ. ಜನರಿಗೆ ಪರ್ಯಾಯ ಭೂಮಿ ಒಲಿಸಿಕೊಡ್ಲೇಬೇಕಾಗಿದೆ. ಯಾಕಂದ್ರೆ ಜನ ಆ ಭೂಮಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಮಕ್ಕಳು ಮರಿಗಳು ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಹಂಗಾಗಿ ಆ ಬದುಕಿಗೆ ಆಸರಾಗಿರ್ತದ ಭೂಮಿಯನ್ನು ಕಸ್ಕೊಂಡ್ರೆ ಆ ಜನ ಎಲ್ಲಿಗೆ ಹೋಗ್ಬೇಕಂತ ಪ್ರಶ್ನೆ ಬಂದಿದೆ. ಹಾಗಾಗಿ ಇಲ್ಲಿನ ಜಿಲ್ಲಾಡಳಿತ ಮತ್ತು ಸರ್ಕಾರ, ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು, ತಕ್ಷಣ ಈ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಬೇಕಾಗಿದೆ. ಯಾಕಂದ್ರೆ ಜನರಿಗೆ ಒಂದು ಪರ್ಯಾಯ ಭೂಮಿ ಕೊಡಲೇಬೇಕು. ಯಾಕಂದ್ರೆ ಇವರು ಒಂದು ವೇಳೆ ಭೂಮಿಯನ್ನು ಪರ್ಯಾಯವಾಗಿ ಭೂಮಿ ಒದಗಿಸದೇ ಇದ್ದಲ್ಲಿ ನಾವು ನಮ್ಮ ಭೂಮಿ ಅಂತೇಳಿ ನಾವು ಒಂದು ಬೋರ್ಡ್ ಹಾಕಿ ಅಲ್ಲಿ ಕುಂತ್ಕೋಬೇಕಾಗ್ತದ. ಈ ಭೂಮಿ ಬಿಟ್ಕೊಡೋದಿಲ್ಲ. ನಮ್ಮೂರು ಭೂಮಿ ಹೋರಾಟ ಸಮಿತಿಯ ಕುರುಬದೊಡ್ಡಿ ಅಂಜನೇಯ, ಜಿಲ್ಲಾ ಸಂಚಾಲಕ. ಕುರುಬದೊಡ್ಡಿ ಗ್ರಾಮದಲ್ಲಿ ಸರ್ಕಾರ ಭೂಮಿ 90 ಎಕರೆ ಐತಂತ ನಮ್ಮ ಪೊಲೀಸ್ ಗ್ರೌಂಡ್ ಮಾಡಬೇಕು, ಅದು ಮಾಡಬೇಕಂತ ಈ ಸರ್ಕಾರದವರು ಬಂದಾರ. ಅಲ್ಲಿನ ರೈತರು, ಬಡ ರೈತರು ಭಾಳಷ್ಟು ವರ್ಷಗಳಿಂದ, ಮಿನಿಮಮ್ ಒಂದು 100 ವರ್ಷಗಳಿಂದ ನಮ್ಮ ತಾತ ಮುತ್ತಾತಲಿಂದ ಅಲ್ಲಿ ಉಳಿ ಮಾಡಕೊಳಕತ್ತಾರ, ಸಾಗುವಳಿ ಮಾಡಕತ್ತಿದಾರ. ಆದರೂ ಇವತ್ತು ಬೇಕು ನಮ್ಮ ಭೂಮಿಗೆ ಅಂತ ಇವತ್ತು ಬಂದಾರ. ಅಲ್ಲಿ ಬೋರ್ವೆಲ್ಲು ಒಳವೆ ಮಾಡಿಕೊಂಡು ವರ್ಷಾನುಗಟ್ಟಲು ಜೀವನ ಸಾಧನೆ ಮಾಡಕತ್ತಾರ. ಮತ್ತು ಇನ್ನೊಂದು KIDBಗೆ ಒಂದು 300 ಎಕರೆ ಹೋಗ್ಯದ. ಇದೊಂದು 100 ಎಕರೆ ಅದು 300 ಎಕರೆ, ಇದೊಂದು 100 ಎಕರೆ ಹೋದ್ರೆ ನಮ್ಮ ಊರೆಲ್ಲ ಕಾಲಾಗ್ಬಿಡ್ತದ. ನಾವು ಎಲ್ಲ ಜೀವನ ಸಾಗಬೇಕಂದ್ರೆ ನಮ್ಮ ಊರಿನವ್ರಿಗೆಲ್ಲ ಚಿಂತೆ ಬಿದ್ದುಬಿಟ್ಟದ. ಎಲ್ಲಿ ವಲಸೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ನಮಗೆ ಆಲೋಚನೆ ಬರ್ದಂಗೆ ಮಾಡಕತ್ತಾರ ಈ ಸರ್ಕಾರದವರು. ಇದು ನಮ್ಮ ಸರ್ಕಾರದವ್ರ ಎದ್ರ ಸಲುವಾಗಿ ಏನು ಪೊಲೀಸ್ ಗ್ರೌಂಡು ಬೇಕು ಅನ್ನೋದು ಬಂದಾರ. ಬೋರ್ಡ್ರಸ್ಸು, ಪೊಲೀಸ್ ಗ್ರೌಂಡು ಇನ್ನೂ ಖಾಲಿ ಮಾಹಿತಿ ನೋಟಿಸನ್ನು ಬಂದಿಲ್ಲ. ತಹಸೀಲ್ದಾರ್ಗಳು, RIಗಳು ನಮ್ಮೂರಿಗೆ ಬಂದು ಸರ್ವೆ ಮಾಡ್ಕೊಂಡು ಹೋಗ್ಯಾರ ನೋಡ್ಕೊಂಡು. ಅದಕ್ಕೆ ನಾವು ಸಾಗುವಳಿ ಚೀಟಿಯಲ್ಲಿ ಯಾರಿಗೂ ಒಂದು ಆಧಾರ ಸಹಿತ ನಮಗೆ ನೀಡಿಲ್ಲ. ಇದು ಬಹಳ ಖಂಡನೀಯ ಸರ್ಕಾರದ್ದು. ಇಷ್ಟುವರೆಗಾದರೂ ನಮಗೆ ಅರ್ಜಿ 10 ನಂಬರ್ ಅರ್ಜಿ ನಂಬರ್ 10, 50, 57, 53 ಈ ಅರ್ಜಿಗಳು ಹಾಕಿದ್ರು ಸಹ ಯಾವುದೇ ರೀತಿಯಿಂದ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಇದು ಬಹಳ ದುರಂತವಾದ ವಿಷಯ ಅಂತ ಹೇಳ್ಬೋದು. ಯಾಕಂತಂದ್ರೆ ತಾತ ಮುತ್ತಾತಗಳು ಮಾಡ್ಕೊಂಡು ಬಂದಿರತಕ್ಕಂಥ ಈ ಭೂಮಿಯನ್ನು ಅದು 2 ಎಕರೆ, 1 ಎಕರೆ, 3 ಎಕರೆ, ಅದರಲ್ಲಿ ಎಲ್ಲ SC ST ಜನಾಂಗದವರು, ಮತ್ತೆ ಯಾರು ಮತ್ತೆ ಭೂಮಿ ಇಲ್ಲಾರ್ದವರು, ದೊಡ್ಡ ರೈತರು ಅಲ್ಲ, ಸಣ್ಣ ರೈತರು, ಅಂತ ರೈತರು ಈ ಒಂದು ಸರ್ಕಾರ ಏನು ಬಂದು ಕಾಶಿ ನಾವು ಪೊಲೀಸ್ ಗ್ರೌಂಡು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಂದಿದ್ದು ಬಹಳ ನಮಗೆ ದುಃಖಕರ ವಿಷಯವಾಗಿದೆ. ಇದನ್ನು ನಾವು ಎಲ್ಲರೂ ಈ ಒಂದು ಇವತ್ತು ಮೊದಲನೇದಾಗಿ ನಾವು ಮೆಮೊರಂಡಮ್ ಕೊಟ್ಟುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳಕ್ಕೆ ಸಿದ್ಧರಾಗಿದ್ದೇವೆ. ಇದನ್ನು ನಾವು ಅವರು ಕೈ ಬಿಡಬೇಕು. ದಯವಿಟ್ಟು ಕೈ ಬಿಟ್ಟು ನಮ್ಮ ರೈತರಿಗೆ ಒಂದು ಸಾಗುವಳಿದಾರರಾಗಿ ಅದಕ್ಕೆ ಹದ್ದುಬಸ್ತು ಕೊಟ್ಟು ಅವರಿಗೆ ಆಧಾರಗಳನ್ನು ನೀಡಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಈ ಒಂದು ಆದೇಶವನ್ನು ಅವರು ಹಿಂದಕ್ಕೆ ತೆಗೆದುಕೊಂಡು ನಮ್ಮ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಮಾರೆಪ್ಪ ಹರವಿ, ಹನುಮಂತು, ರಂಗಾರೆಡ್ಡಿ, ನರಸಿಂಹ ಕುರುಬದೊಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯು ತಮಿಳು ಭಾಷೆಯಿಂದ ಹುಟ್ಟಿ ಬಂದಿದೆ ಎಂದು ತಮಿಳು ಚಿತ್ರರಂಗದ ನಾಯಕ ನಟ ಕಮಲ್ ಹಾಸನ್ ಗತ ಲೈಫ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಂದರ್ಭದಲ್ಲಿ ಹೇಳಿದ್ದು ಕನ್ನಡಿಗರಾದ ನಾವು ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಕಮಲ್ ಹಾಸನ್ ಅವರ ಹೇಳಿಕೆಯು ಮೂರ್ಖತನದ ಪರಮಾವಧಿಯಾಗಿದೆ. ಕನ್ನಡ ಭಾಷೆಯು ಎಲ್ಲಾ ಭಾಷೆಗಳ ತಾಯಿ ಬೇರು ಆಗಿದೆ. ಪ್ರಾಚೀನ ಕಾಲದ ಗ್ರೀಕ್ ದೇಶದಲ್ಲಿ ಕೂಡ ಕನ್ನಡ ಭಾಷೆ ಅಸ್ತಿತ್ವದಲ್ಲಿ ಇದ್ದಿದ್ದು ಅನೇಕ ಗ್ರಂಥಗಳಲ್ಲಿ, ಇತಿಹಾಸಗಳಲ್ಲಿ ತಿಳಿದುಬರುತ್ತದೆ. ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನವಾಗಿದ್ದು ವರನಟ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ್, ಚಂದ್ರಶೇಖರ್ ಕಂಬಾರ್, ಗಿರೀಶ್ ಕಾರ್ನಾಡ್, ಬರಗೂರು ರಾಮಚಂದ್ರಪ್ಪ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ದೇವನೂರು ಮಹದೇವಪ್ಪ, ತ್ರಿವೇಣಿ ಅಂತಹ ಲೇಖಕರು ಕನ್ನಡ ಭಾಷೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ. ಇಂಥ ಉನ್ನತ ಮಟ್ಟದ ಭಾಷೆಗೆ ಗೌರವ ತೋರಿಸಲಾಗದೆ ಪ್ರಾಚೀನ ಕಾಲದಲ್ಲಿ ಕನ್ನಡ ಸಾಹಿತ್ಯದ ಲೇಖಕರಾದ ರನ್ನ ಪಂಪ ಕನ್ನಡ ಸಾಹಿತ್ಯದ ಭಾಷೆ ಕೀರ್ತಿಯನ್ನು ದಶ ದಿಕ್ಕುಗಳಿಗೆ ಅರಳಿಸಿದ್ದಾರೆ. ದಕ್ಷಿಣ ಭಾರತದಿಂದ ಹಿಡಿದು ಕನ್ನಡ ಭಾಷೆಯು ಉತ್ತರದ ನರ್ಮದಾ ನದಿಯವರೆಗೆ ಅರಳಿತು. ಇಂಥ ಸಮೃದ್ಧಿ ಭಾಷೆಯನ್ನು ಅವಮಾನಿಸಿರುವ ಹಾಗೂ ಪ್ರಾರಂಭ ಹಂತದಲ್ಲಿ ಕನ್ನಡ ಚಿತ್ರಗಳು ನಟಿಸಿ ಗುರುತಿಸಿಕೊಂಡ ಕಮಲ್ ಹಾಸನ್ ಕನ್ನಡ ಭಾಷಾ ವಿರೋಧಿ ನೀತಿ ಅನುಸರಿಸಿ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ರಂಗದ ಎಲ್ಲಾ ನಟ ನಟಿಯರು ಇವರು ಹೇಳಿಕೆ ಖಂಡಿಸುತ್ತಾ
ಕ್ಷಮಾಪಣೆ ಕೇಳಲು ಆಗ್ರಹಿಸಬೇಕು ಹಾಗೂ ಕನ್ನಡ ಚಲನಚಿತ್ರರಂಗ ವಾಣಿಜ್ಯ ಸಂಘವು ಕಮಲ್ ಹಾಸನ್ ಅಭಿನಯಿಸಿದ ತಮಿಳು ಚಲನಚಿತ್ರಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ದೇದುರ್ಗ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪರ ಸಂಘ ಸಂಸ್ಥೆಗಳ ಒಕ್ಕೂಟ, ದಲಿತ ಪರ ಒಕ್ಕೂಟ, ಸಂಘ ಸಂಸ್ಥೆಗಳು, ಪ್ರಗತಿಪರ ಒಕ್ಕೂಟ ಸಂಸ್ಥೆಗಳು, ಕಾರ್ಮಿಕರ ಒಕ್ಕೂಟ, ನಾಗರಿಕರ ಒಕ್ಕೂಟ, ರೈತಾಪಿ ವರ್ಗ ಸೇರಿದಂತೆ ವಿವಿಧ ಸಂಘಟನೆಗಳು ಕಮಲ ಹಾಸನ್ ಹೇಳಿಕೆಯನ್ನು ಹಿಂಪಡೆದು ಸಮಸ್ತ 7 ಕೋಟಿ ಕನ್ನಡಿಗರಲ್ಲಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಕಮಲ ಹಾಸನ್ ಚಿತ್ರಗಳನ್ನು ಕರ್ನಾಟಕದಲ್ಲಿ ಪ್ರದರ್ಶನಕ್ಕೆ ಸಂಪೂರ್ಣ ನಿಷೇಧಿಸಬೇಕೆಂದು ದೇದುರ್ಗ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರಗತಿಪರ ಹೋರಾಟಗಾರರು, ಕನ್ನಡ ಪರ ಚಳವಳಿಗಾರರು ಮತ್ತು ವಿವಿಧ ಸಂಘಟನೆಗಾರರು ಇವತ್ತು ತಹಸೀಲ್ ಕಾರ್ಯಾಲಯ ಮುಂದೆ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಹಲವಾರು ಚಲನಚಿತ್ರಗಳನ್ನು ಮಾಡಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದುಕೊಂಡು ಇವತ್ತಿನ ಕನ್ನಡ ತಮಿಳು ಬಂದಿದೆ ಅಂತ ಹೇಳ್ತಾರಲ್ಲ ಕಮಲ ಹಾಸನ್ ಅವರನ್ನು ಇಡೀ ದೇಶದಿಂದಲೇ ಮಾತೃಭಾಷೆ ಇಂಥ ಭಾಷೆಗೆ ಏನಪ್ಪ ಅಂದ್ರ ಕೆಟ್ಟದಾಗಿ ಮಾತಾಡಿರುವ ಚಲನಚಿತ್ರ ನಟ ಮತ್ತು ನಿರ್ಮಾಪಕರಾದ ಕಮಲ್ ಹಾಸನ್ ಅವರನ್ನು ತಕ್ಷಣ ಬಂಧಿಸಬೇಕು ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಗತಿಪರ ಹೋರಾಟಗಾರರು, ಕನ್ನಡ ಪರ ಚಳವಳಿಗಾರರು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಬೇಕು ಮತ್ತು ಕಮಲ್ ಹಾಸನ್ ಮುಂದಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಯಾವುದೇ ಪಾತ್ರ ಮಾಡದ ಹಾಗೆ ಚಲನಚಿತ್ರ ಮಂಡಳಿ ನಿರ್ವಹಣೆ ಇರಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದು ಶ್ರಮಪಟ್ಟಂತ ಎಲ್ಲ ಹೋರಾಟಗಾರರಿಗೆ ಅನಿಸುತ್ತಾ ನಟ ಮತ್ತು ನಿರ್ದೇಶಕರಾದ ಕಮಲ್ ಹಾಸನ್ ಅವರು ಕನ್ನಡಕ್ಕೆ ಅವಮಾನ ಮಾಡಿದ್ರಿಂದ ಇವತ್ತು ದೇವದುರ್ಗ ತಾಲೂಕಿನ ಕನ್ನಡ ಪರ ಸಂಘಟನೆಗಾರರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನವರು, ವಿವಿಧ ದಲಿತ ಸಂಘಟನೆಗಾರರು ಸೇರಿ ಕಮಲ್ ಹಾಸನ್ ಅವರನ್ನು ತಕ್ಷಣ ಸಿನಿಮಾ ರಂಗದಲ್ಲಿ ವಜಾ ಮಾಡಬೇಕು ಮತ್ತು ನಾಡಿನಾದ್ಯಂತ ಎಲ್ಲ ಕನ್ನಡಿಗರಿಗೆ ಅವರು ಕ್ಷಮೆ ಕೇಳಬೇಕಂತ ಹೇಳ್ತಾ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಏನೇ ಬರಲಿ ಏನೇ ಬರಲಿ ಈ ಸಂದರ್ಭದಲ್ಲಿ ಹನುಮಂತಪ್ಪ ಮನ್ನಾಪುರ್, ಜಿಲ್ಲಾಧ್ಯಕ್ಷ MRHS ರಾಯಚೂರು, ರಂಗಪ್ಪ ಬಲ್ಲಿದವ್, ಕೂತಿಗುಡ್, ಉಪಾಧ್ಯಕ್ಷರು ಕಲ್ಯಾಣ ಕರ್ನಾಟಕ DSS ಮೂರ್ತಿ, ಬಣ ಕಲಬುರ್ಗಿ, ರಂಗಪ್ಪ ನಾಯಕ್, ಅಧ್ಯಕ್ಷರು ಮಾನವ ಬಂಧುತ್ವ ವೇದಿಕೆ ದೇದುರ್ಗ ಶಿವರಾಜ್ ರುದ್ರಾಕ್ಷಿ, ಕಾರ್ಯದರ್ಶಿ ಅಲೆಮಾರಿ ರಾಜ್ಯ ಒಕ್ಕೂಟ N ನರಸಪ್ಪ, ವೆಂಕಟೇಶ್ ಛಲವಾದಿ, ಅಮರೇಶ್ ಜಾಲಹಳ್ಳಿ, T ಜಯರಾಜ್ ಅಧ್ಯಕ್ಷರು ಕರ್ನಾಟಕ ನಾಗರಾಜ್ ಮಸ್ತಿ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಕನ್ನಡ ಮಿತ್ರಕೂಟದಿಂದ ಜೂನ್ 1ರಂದು ಕನ್ನಡ ಕಾರ್ಯಕರ್ತರ ಶಿಬಿರವನ್ನು ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ. ಶಿಬಿರಕ್ಕೆ ಸಾಕಷ್ಟು ಕನ್ನಡಿಗರು ಈಗಾಗಲೇ ನೋಂದಾಯಿಸಿಕೊಂಡಿದ್ದು 100ಕ್ಕೂ ಅಧಿಕ ಜನ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೂನ್ 1ರಂದು ಕನ್ನಡ ಭವನದಲ್ಲಿ ಬೆಳಗ್ಗೆ 10 ಗಂಟೆ ಶಿಬಿರ ಆರಂಭವಾಗಲಿದೆ. ಅನೇಕ ಭಾಷಾ ತಜ್ಞರು, ಅಭಿಮಾನಿಗಳು ಶಿಬಿರದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ವತಃ ತಾವೇ ಮಾಡಲಿದ್ದು, ತಾಯಿ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ನೆರವೇರಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮ್ಯಾದರ್ ಲಲಿತ ಕಲಾ ಪ್ರತಿಷ್ಠಾನದ ಅಧ್ಯಕ್ಷ ಎಚ್ ಮ್ಯಾದರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಉಪಪೌರ ಸಾಜಿದ್ ಸಮೀರ್, ಜಿಲ್ಲಾ ಕಾರಾಗೃಹ ಅಧೀಕ್ಷಕಿ ಅನಿತಾ ಹಿರೇಮನಿ, ತೆಲಂಗಾಣ ರಾಜ್ಯದ ಕೃಷ್ಣಾ ಮಂಡಲದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಜಾಮುದ್ದೀನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಉದ್ಘಾಟನೆ ನಂತರ ಕನ್ನಡ ಜಾಗೃತಿ ಗೋಷ್ಠಿ ನಡೆಯಲಿದೆ. ಗೋಷ್ಠಿ ಅಧ್ಯಕ್ಷತೆಯನ್ನು ನಿವೃತ್ತ ಪ್ರಾಚಾರ್ಯ ದಾನಮ್ಮ ಸುಭಾಷ್ ಚಂದ್ರ ವಹಿಸಲಿದ್ದಾರೆ. ಗೋಷ್ಠಿಯಲ್ಲಿ ಇಂದಿನ ಕನ್ನಡ ಭಾಷೆ ಬಳಕೆ ಹಾಗೂ ಅಳಿವು ಉಳಿವಿನ ಕುರಿತು ನಿವೃತ್ತ ಪ್ರಾಚಾರ್ಯ ಗೋಪಾಲ್ ನಾಯಕ್ ವಿಷಯ ಮಂಡಿಸಲಿದ್ದಾರೆ. ಜೊತೆಗೆ ಕನ್ನಡಕ್ಕಾಗಿ ನಾವೆಷ್ಟು ಸಮರ್ಥರು ಎಂಬ ವಿಷಯ ಕುರಿತು ವಿರುಪಾಪುರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ರಮಾದೇವಿ ಶಂಭೋಜಿ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಿತ್ರಕೂಟದ ಸಹ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ನಡುಮನಿ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ಸಮಾರೋಪ ಸಮಾರಂಭದಲ್ಲಿ ಕೋಟೆ ಅಧ್ಯಯನ ಸಮಿತಿ ಅಧ್ಯಕ್ಷ ಕೆ ಸತ್ಯನಾರಾಯಣ ಮಾತನಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಕೆಎಸ್ಆರ್ಟಿಸಿ ನಿಯಂತ್ರಣಾಧಿಕಾರಿ ದೇವೇಂದ್ರಮ್ಮ, ಮಿತ್ರಕೂಟದ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಪಾಟೀಲ್ ಇರಲಿದ್ದಾರೆ ಎಂದು ತಿಳಿಸಿದರು. ಇದೇ ಜೂನ್ 1 ಭಾನುವಾರ ಬೆಳಗ್ಗೆ 10 ರಿಂದ 2:30 ಗಂಟೆವರೆಗೆ ಕನ್ನಡ ಭವನ ರಾಯಚೂರು ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಮಿತ್ರಕೂಟ ರಾಯಚೂರು ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ನಾನೇ ಮಾಡ್ತಾ ಇದ್ದೀನಿ, ಅಶೋಕ್ ಕುಮಾರ್ ಜೈನ್.
ತಾಯಿ ಭುವನೇಶ್ವರಿಯ ಭಾವಚಿತ್ರ ಮಾಲಾಂಬಿಕೆ ಸುರೇಶ್ ವರ್ಮಾ ತಹಸೀಲ್ದಾರರು ರಾಯಚೂರು. ಅಧ್ಯಕ್ಷತೆ ಶ್ರೀ HS ಮ್ಯಾದರ್, ಅಧ್ಯಕ್ಷರು ಮ್ಯಾದರ್ ಲಲಿತಕಲಾ ಪ್ರತಿಷ್ಠಾನ ರಾಯಚೂರು. ಮುಖ್ಯ ಅತಿಥಿಗಳು ಸಾಜಿದ್ ಸಮೀರ್, ಉಪಮಹಾಪೌರರು ಮಹಾನಗರ ಪಾಲಿಕೆ ರಾಯಚೂರು. ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳು ಶ್ರೀಮತಿ ಅನಿತಾ ಹಿರೇಮನಿ, ಅಧೀಕ್ಷಕರು ಜಿಲ್ಲಾ ಕಾರಾಗೃಹ ರಾಯಚೂರು. ಮತ್ತು ಇನ್ನ ಮೂರನೆಯವರು ಶ್ರೀ ನಿಜಾಮುದ್ದೀನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೃಷ್ಣ ಮಂಡಲ್, ಕನ್ನಡ ಶಾಲೆ ತೆಲಂಗಾಣ. ಉಪಸ್ಥಿತಿ ಹಾಗೂ ಸ್ವಾಗತ ಶ್ರೀ ರಾಮಲಿಂಗಪ್ಪ ಕುಣಸಿ, ಉಪಾಧ್ಯಕ್ಷರು ಕನ್ನಡ ಮಿತ್ರಕೂಟ ರಾಯಚೂರು. ಮತ್ತು ಶ್ರೀ ರಫೀಕ್ ಅಹಮದ್, ಉಪಾಧ್ಯಕ್ಷರು ಕನ್ನಡ ಮಿತ್ರಕೂಟ ರಾಯಚೂರು. ಕಾರ್ಯಕ್ರಮದ ನಿರೂಪಣೆ ಶ್ರೀ ರಾಮಣ್ಣ ಮ್ಯಾದರ್, ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಮಿತ್ರಕೂಟ. ಕನ್ನಡ ಜಾಗೃತಿ ಗೋಷ್ಠಿ ಅಧ್ಯಕ್ಷತೆ ಶ್ರೀಮತಿ ದಾನಮ್ಮ ಸುಭಾಷ್ ಚಂದ್ರ, ನಿವೃತ್ತ ಉಪ ಪ್ರಾಚಾರ್ಯರು, ರಾಷ್ಟ್ರಪತಿ ವಿಜೇತ ಶಿಕ್ಷಕರು ರಾಯಚೂರು. ವಿಷಯ 1 ಇಂದಿನ ಕನ್ನಡ ಭಾಷೆ ಬಳಕೆ ಹಾಗೂ ಅಳಿವು ಉಳಿವಿನ ಕುರಿತು. ಉಪನ್ಯಾಸ ಶ್ರೀ ಗೋಪಾಲ್ ನಾಯಕ್, ನಿವೃತ್ತ ಪ್ರಾಚಾರ್ಯರು, ಬಾಲಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು. ಕನ್ನಡಕ್ಕಾಗಿ ನಾವೆಷ್ಟು ಸಮರ್ಥರು, ಈ ಒಂದು ವಿಷಯವನ್ನು ಕುರಿತು ಮಾತನಾಡುವುದು ಶ್ರೀ ನಮ್ಮ ಕನ್ನಡಕ್ಕಾಗಿ ನಾವೆಷ್ಟು ಸಮರ್ಥರು, ಕನ್ನಡ ಇತಿಹಾಸ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಕುರಿತು ಶ್ರೀಮತಿ ರಮಾದೇವಿ ಶಂಭೋಜಿ, ಮುಖ್ಯ ಉಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ವಿಳುಪಾಪುರ ತಾಲೂಕು, ಸಿಂಧನೂರು ಜಿಲ್ಲಾ ರಾಯಚೂರು. ಉಪಸ್ಥಿತಿ ಶ್ರೀ ಲಕ್ಷ್ಮಣ ಕುಮಾರ್, ಸಹ ಕಾರ್ಯದರ್ಶಿ ಕನ್ನಡ ಮಿತ್ರಕೂಟ ರಾಯಚೂರು. ಹಾಗೂ ಶ್ರೀ ಮಲ್ಲಿಕಾರ್ಜುನ್ ನಡಿಮನಿ, ಸಂಘಟನಾ ಕಾರ್ಯದರ್ಶಿ ಕನ್ನಡ ಮಿತ್ರಕೂಟ ರಾಯಚೂರು. ಕೊನೆಗೆ ಸಮಾರೋಪ ಹಾಗೂ ಶಿಬಿರಾರ್ಥಿಗಳ ಅನಿಸಿಕೆಗಳು. ಸಮಾರೋಪ ಭಾಷಣ ಶ್ರೀ ಕೆ. ಅಧ್ಯಕ್ಷತೆ ಶ್ರೀ ಅಶೋಕ್ ಕುಮಾರ್ ಸಿ. KJM, ಅಧ್ಯಕ್ಷರು ಕನ್ನಡ ಮಿತ್ರಕೂಟ ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀಮತಿ ದೇವೇಂದ್ರಮ್ಮ, ಕವಿಯತ್ರಿ ಹಾಗೂ ಸಂಚಾರಿ ನಿಯಂತ್ರಣ ಅಧಿಕಾರಿಗಳು, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ರಾಯಚೂರು. ಉಪಸ್ಥಿತಿ ಶ್ರೀ ಬಸೀರ್ ಅಹಮದ್, ಹೊಸಮನಿ ಸಂಸ್ಥಾಪಕರು ಕನ್ನಡ ಮಿತ್ರಕೂಟ ಹಾಗೂ ಹೊಸಮನಿ ಪ್ರಕಾಶನ ರಾಯಚೂರು. ಉಪಸ್ಥಿತಿ ಮತ್ತು ವಂದನಾರ್ಪಣೆ ಶ್ರೀ ಚಂದ್ರಶೇಖರ್ ಪಾಟೀಲ್, ಸಂಘಟನಾ ಕಾರ್ಯದರ್ಶಿ ಕನ್ನಡ ಮಿತ್ರಕೂಟ ರಾಯಚೂರು. ಈ ರೀತಿ ಒಂದು ಆಹ್ವಾನ ಪತ್ರಿಕೆಯನ್ನ ತಮ್ಮ ಗಮನಕ್ಕೆ ತರಲಾಗಿದೆ. ಹಾಗಾಗಿ ಈ ರೀತಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಈಗಾಗಲೇ 50 ಜನರ ನೋಂದಣಿ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಕನ್ನಡದಲ್ಲಿ ಬೆಳಿಗ್ಗೆ. ಈ ಸಂದರ್ಭದಲ್ಲಿ ರಾಮಣ್ಣ ಮ್ಯಾದರ್, ರಾಮಲಿಂಗಪ್ಪ, ರಫೀಕ್ ಅಹಮದ್, ಇಮಾಮುದ್ದೀನ್, ಬಶೀರ್ ಅಹಮದ್ ಉಸ್ಮಾನಿ ಸೇರಿದಂತೆ ಅನೇಕರಿದ್ದರು. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯು 50 ವರ್ಷದ ಹಳೆಯ ಕಚೇರಿಯಾಗಿದ್ದರಿಂದ ಕಟ್ಟಡದ ಮೇಲ್ಛಾವಣಿಯ ಸಿಮೆಂಟ್ ಉದುರುವುದು, ಮಳೆಗಾಲದಲ್ಲಿ ನೀರು ಜಿನುಗುವಿಕೆಯಿಂದ ಕಡತ, ದಾಖಲೆಗಳ ರಕ್ಷಣೆ ಸವಾಲಾಗಿದ್ದು, ಶಿಥಿಲಗೊಂಡ ಕಟ್ಟಡದಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸುವಂತಾಗಿದೆ. 50 ವರ್ಷಕ್ಕೂ ಹಳೆಯ ಕಟ್ಟಡದ ಛಾವಣಿ ಸಿಮೆಂಟ್ ಉದುರಿ ಕಬ್ಬಿಣದ ರಾಡುಗಳು ಹೊರಬಂದಿವೆ. ಕಚೇರಿ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಸಿಬ್ಬಂದಿ ಕೆಲಸದಲ್ಲಿ ತೊಡಗಿದ್ದಾಗ ಛಾವಣಿ ಸಿಮೆಂಟ್ ಕಿತ್ತು ಮೈ ಮೇಲೆ ಉದುರುತ್ತಿದೆ. ಮಳೆ ಬಂದರೆ ಅಧಿಕಾರಿಗಳು ಮೇಲೆ ನೋಡಿಕೊಂಡು ಕಾರ್ಯನಿರ್ವಹಿಸಬೇಕಾಗಿದೆ. ಸಿಬ್ಬಂದಿಗಳು ಕುಳಿತುಕೊಳ್ಳುವ ಟೇಬಲ್, ಕಂಪ್ಯೂಟರ್, ಜೆರಾಕ್ಸ್ ಯಂತ್ರ ಸೇರಿ ಕಡತಗಳು, ದಾಖಲೆಗಳನ್ನು ಎಲ್ಲೆಂದರಲ್ಲಿ ಸಂಗ್ರಹಿಸಿ ಇಡಲಾಗಿದ್ದು, ಅವುಗಳ ರಕ್ಷಣೆ ಮಾಡುವುದು ಇಲಾಖೆಗೆ ಸವಾಲಾಗಿದೆ. ಕಚೇರಿಯಲ್ಲಿ ಅಧಿಕಾರಿಗಳು ಭಯದ ವಾತಾವರಣದಲ್ಲಿ ಕೆಲಸ ಮಾಡುವಂತಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಕಚೇರಿ ಛಾವಣಿ ಸೋರುತ್ತದೆ. ಅಧಿಕಾರಿಗಳು, ಸಿಬ್ಬಂದಿಗಳು ಜೀವ ಕೈಯಲ್ಲಿ ಹಿಡಿದು ಕೆಲಸ ಮಾಡಬೇಕಾಗಿದೆ. ಜನರು ತಮ್ಮ ಕೆಲಸಕ್ಕಾಗಿ ಕಚೇರಿಗೆ ತೆರಳಲು ಹೆದರುತ್ತಿದ್ದಾರೆ. ಶಿಥಿಲ ಕಟ್ಟಡದಲ್ಲಿ ಕೆಲಸ ಮಾಡುವ ಸ್ಥಿತಿ ಉಂಟಾಗಿದೆ. 50 ವರ್ಷ ಹಳೆಯ ಕಟ್ಟಡವಾಗಿದ್ದರಿಂದ ಇದುವರೆಗೆ ದುರಸ್ತಿ ಕಂಡಿಲ್ಲ. ಇದೀಗ ಕಟ್ಟಡ ದುರಸ್ತಿಗೆ ಮೀರಿ ಶಿಥಿಲಗೊಂಡಿದೆ. ಹೊಸ ಕಟ್ಟಡ ಅನಿವಾರ್ಯವಾಗಿದೆ. 50 ವರ್ಷದ ಕಟ್ಟಡವಾಗಿದ್ದರಿಂದ ಮೇಲ್ಛಾವಣಿ ಕುಸಿಯುತ್ತಿದೆ. ಇತ್ತೀಚೆಗೆ ಸಿಬ್ಬಂದಿ ಹೊರ ಹೋಗಿದ್ದ ಸಂದರ್ಭದಲ್ಲಿ ಮೇಲ್ಛಾವಣಿ ಪದರು ಸಿಬ್ಬಂದಿ ಟೇಬಲ್ ಮೇಲೆ ಬಿದ್ದಿದ್ದು ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಹಳೆಯ ಕಟ್ಟಡವಾಗಿದ್ದರಿಂದ ದುರಸ್ತಿ ಬದಲಿಗೆ ಹೊಸ ಕಟ್ಟಡದ ಅವಶ್ಯಕತೆ ಇದೆ. ಇಲ್ಲಿಯವರೆಗೆ ಇದೇ ಕಟ್ಟಡದಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಹತ್ತಿರದ ಸುತ್ತಮುತ್ತಲಿನ ಸರ್ಕಾರಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕಿದೆ.
2025-26ನೇ ಸಾಲಿನಲ್ಲಿ 50 ಸಂಖ್ಯಾಬಲದ 25 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಹಾಗೂ 2025-26ನೇ ಸಾಲಿನಲ್ಲಿ 25 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರ ಆದೇಶಿಸಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚನ್ನಹಳ್ಳಿ, ಮಸ್ಕಿ ಪಟ್ಟಣದ ಹಾಗೂ ಸಿರವಾರ ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರ ಆಡಳಿತಾತ್ಮಕ ಮಂಜೂರಾತಿ ನೀಡಿ ಆದೇಶಿಸಿದೆ. ರಾಜ್ಯದ 20 ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರ ಆದೇಶಿಸಿದ್ದು, ಪ್ರತಿ ಶಾಲೆಗೆ ಒಬ್ಬರು ಪ್ರಾಚಾರ್ಯರು, ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಉರ್ದು ಭಾಷಾ ಶಿಕ್ಷಕರು, ಗಣಿತ ಶಿಕ್ಷಕರು, ಸಮಾಜ ವಿಜ್ಞಾನ, ವಸತಿ ನಿಲಯದ ಮೇಲ್ವಿಚಾರಕರು, ಅಡುಗೆ ಸಿಬ್ಬಂದಿ, ಅಡುಗೆ ಸಹಾಯಕರು ಹಾಗೂ ಗ್ರೂಪ್ ಡಿ ತಲಾ 1 ಹುದ್ದೆಗಳನ್ನು ಸೃಜಿಸುವಂತೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ವಸತಿ ಶಾಲೆಗೆ ಬೇಕಾದ ಬೋಧಕ ಸಿಬ್ಬಂದಿ ಶಿಕ್ಷಕರನ್ನು ಹಾಗೂ ಅಡುಗೆ ಸಿಬ್ಬಂದಿ ಮತ್ತು ಡಿ ಗ್ರೂಪ್ ನೌಕರರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಪ್ರಾಚಾರ್ಯ ಹಾಗೂ ವಸತಿ ನಿಲಯದ ಮೇಲ್ವಿಚಾರಕರನ್ನು ನಿಯೋಜನೆ ಮಾಡಲು ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಹಜ್ ವಕ್ಫ್ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಎಸ್ ಎಜಾಜ್ ಪಾಷಾ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಜಿಲ್ಲೆಗೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಮೊರಾರ್ಜಿ ವಸತಿ ಶಾಲೆಗಳನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿದ್ದರು. ಇದೀಗ ಮನವಿಗೆ ಸ್ಪಂದಿಸಿದ ಸರ್ಕಾರ ವಸತಿ ಶಾಲೆಗಳನ್ನು ಮಂಜೂರು ಮಾಡಿ ಮೇ 28ರಂದು ಆದೇಶಿಸಿದೆ. ಜೋಳ ಖರೀದಿ ಮಾಡುವಂತೆ ಆಗ್ರಹಿಸಿ ತಹಸೀಲ್ದಾರ್ ಕಚೇರಿ ಗೇಟ್ ಮುಂದೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ಹಾಕಿ ರೈತರು ಪ್ರತಿಭಟನೆ. ಭೂಹೀನ ರೈತರಿಗೆ ಭೂ ಮಂಜೂರಿಗೆ ಆಗ್ರಹಿಸಿ ಪ್ರತಿಭಟನೆ. ದೇವದುರ್ಗ ಕನ್ನಡ ಭಾಷಾ ವಿರೋಧಿ ಕಮಲಾ ಹಾಸನ್ ಚಲನಚಿತ್ರ ನಿಷೇಧಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ. ಜೂನ್ 1ರಂದು ಕನ್ನಡ ಕಾರ್ಯಕರ್ತರ ಶಿಬಿರ, ಕನ್ನಡ ಜಾಗೃತಿ ಗೋಷ್ಠಿ ಅಶೋಕ್ ಕುಮಾರ್ ಜೈನ್. ಶಿಥಿಲಗೊಂಡ 50 ವರ್ಷದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಹೊಸ ಕಟ್ಟಡ ಯಾವಾಗ? ಮತ್ತು ಜಿಲ್ಲೆಗೆ 3 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಂಜೂರು ಮಾಡಿ ಸರ್ಕಾರ ಆದೇಶ. SAK ಕನ್ವೆನ್ಷನ್ ಹಾಲ್, book now flat 50% discount, save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.